ಇದೊಂದು ಎಲೆ ಇದ್ದರೆ ಸಾಕು, ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ನಾನಂತೂ ಈಗ ಸಾಕಷ್ಟು ವರ್ಷಗಳೇ ಆಗೋಗಿದೆ ಕೆಮಿಕಲ್ ಡೈಗಳನ್ನು ಹಚ್ಚೋದನ್ನು ಬಿಟ್ಟು. ಈ ಒಂದು ಡೈ ಹಚ್ಚೋದ್ರಿಂದ ಅಂದರೆ ಈ ಒಂದು ನ್ಯಾಚುರಲ್ ಡೈ ಏನಿದೆ ಇದನ್ನು ಹಚ್ಚೋದ್ರಿಂದ ಕೂದಲು ತುಂಬ ಕಪ್ಪಾಗುತ್ತೆ, ಜೊತೆಗೆ ಬುಡದಿಂದನೇ ಕಪ್ಪಾಗುತ್ತೆ, ಮತ್ತು ವೈಟ್ ಹೇರ್ಸ್ ಅನ್ನುವಂಥದ್ದು ಆಗೋದೇ ಇಲ್ಲ. ಅಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ಇನ್ನು ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ಕೂಡ ಆರಾಮಾಗಿ ಅಪ್ಲೈ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಬದಲಾಗಿ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ. ಇನ್ನು ಬೆಳೆಯುವಂಥ ಹೊಸ ಕೂದಲು ಕೂಡ ಕಪ್ಪಾಗಿಯೇ ಬೆಳೀತಾ ಹೋಗುತ್ತೆ. ಗ್ರೋತ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಕೂದಲು ಬುಡದಿಂದಲೇ ಕಪ್ಪಾಗಿ ಬೆಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇವತ್ತಿನ ಸಿಂಪಲ್ ನ್ಯಾಚುರಲ್ ಮನೆಮದ್ದು ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ವೇಟ್ ಮಾಡ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಆಯಿತಾ? ನೋಡಿ, ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು, ಆದರೆ 100% ನ್ಯಾಚುರಲ್ ಆಗಿರುವಂಥದ್ದು, ಜೊತೆಗೆ ಕೂದಲನ್ನು ತುಂಬ ಬೇಗನೆ ಕಪ್ಪಾಗಿಸುವಂತಹ ಒಂದು ನ್ಯಾಚುರಲ್ ಡೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಎಲ್ಲರೂ ಕೂಡ ಹಚ್ಕೊಳ್ಬೋದು. ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರೂ ಕೂಡ ಆರಾಮಾಗಿ ಅಪ್ಲೈ ಮಾಡ್ಕೊಳ್ಬೋದು. ಅದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಯನ್ನು ತೊಗೊಂಡಿದ್ದೀನಿ. ಕಬ್ಬಿಣದ್ದೇ ತೊಗೊಳ್ಬೇಕು. ಇದರಿಂದ ಕೂಡ ನಮ್ಮ ಕೂದಲು ತುಂಬ ಕಪ್ಪಾಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಬಳಸುವಂಥ ನೀವು ರೆಗ್ಯುಲರಾಗಿ ಯಾವುದನ್ನು ಬಳಸ್ತೀರೋ ಆ ಒಂದು ಟೀ ಪೌಡರನ್ನು ತೊಗೊಳ್ಬೋದು. 1 ಟೀ ಸ್ಪೂನ್ ಆದರೆ ಸಾಕು. ಇದು ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ, ಗ್ರೋತನ್ನು ಹೆಚ್ಚಿಸುತ್ತೆ. ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋದ್ರಿಂದ ಉದ್ರೋದು ಕಡಿಮೆಯಾಗಿ ಗ್ರೋತ್ ಅನ್ನುವಂಥದ್ದು ಹೆಚ್ಚಾಗೋದ್ರ ಜೊತೆಗೆ ಕೂದಲಿಗೆ ಒಂದು ಒಳ್ಳೆ ಬಣ್ಣವನ್ನು ನೀಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆನಂತರ 1 ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮೆಂತ್ಯ ಕಾಳನ್ನು ತೊಗೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಕೂದಲಿಗೆ ಒಳ್ಳೆ ಬಣ್ಣ ನೀಡುತ್ತೆ, ಡ್ಯಾಂಡ್ರಫನ್ನು ಕಡಿಮೆ ಮಾಡುತ್ತೆ, ಹೊಟ್ಟನ್ನು ಕಡಿಮೆ ಮಾಡಿ ಉದ್ರೋದನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಗ್ರೋತನ್ನು ಹೆಚ್ಚಿಸುತ್ತೆ. ಆನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಲೋಂಜಿ ಹಾಕ್ಕೊಳ್ತಾ ಇದ್ದೀನಿ. ಕಲೋಂಜಿ ಕೂಡ ಅಷ್ಟೇ ಗ್ರೋತ್ಗೆ ತುಂಬ ಒಳ್ಳೆಯದು. ಮುಖ್ಯವಾಗಿ ಇದು ನಮ್ಮ ಕೂದಲಿಗೆ ಒಂದು ಒಳ್ಳೆ ಬಣ್ಣವನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆನಂತರ ನಾನಿಲ್ಲಿ ಒಂದು ಚಿಕ್ಕದಾಗಿರುವಂಥ ಒಂದು ಅರ್ಧ ಭಾಗದಷ್ಟು ಬೀಟ್ರೂಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ಒಂದು ಒಳ್ಳೆ ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡೋದ್ರಿಂದ ಏನು ವೈಟ್ ಹೇರ್ಸ್ ಇರುತ್ತೆ ಅದರ ಮೇಲ್ಗಡೆ ಒಂದು ಒಳ್ಳೆ ಅಂದರೆ ಕಲರನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆನಂತರ ನಾನಿಲ್ಲಿ ದೊಡ್ಡಪತ್ರೆ ಎಲೆಗಳನ್ನು ತೊಗೊಂಡಿದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ, ಮನೆ ಮುಂದೆ ಒಂದೇ ಒಂದು ದೊಡ್ಡಪತ್ರೆ ಗಿಡ ಇತ್ತು ಅಂದರೆ ಮನೆ ಮಂದಿಗೆಲ್ಲ ರೋಗ ಹರಡೋದು ತಪ್ಪತ್ತೆ ಅಂಥೇಳಿ ಗಾದೆನೇ ಇದೆ. ಹೌದು ಸ್ನೇಹಿತರೆ, ಈ ಒಂದು ದೊಡ್ಡಪತ್ರೆ ಎಲೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟೇ ನಮ್ಮ ಒಂದು ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ಹೊಟ್ಟನ್ನು ಕಡಿಮೆ ಮಾಡುತ್ತೆ, ಉದ್ರೋದನ್ನು ಕಡಿಮೆ ಮಾಡುತ್ತೆ, ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ, ಜೊತೆಗೆ ಕೂದಲಿಗೆ ಒಂದು ಒಳ್ಳೆ ಬಣ್ಣ ಬರಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಂದರೆ ನೀವು ನಂಬೋದಿಲ್ಲ ಅಲ್ವಾ, ಆದರೂ ಕೂಡ ಇದು ನಿಜ ಸ್ನೇಹಿತರೆ. ಇದನ್ನು ಹಚ್ತಾ ಬರೋದ್ರಿಂದ ಗ್ರೋತ್ ಹೆಚ್ಚಾಗಿ ಉದ್ರೋದು ಕಡಿಮೆ ಆಗುತ್ತೆ. ಅದರ ಜೊತೆಗೇ ನಮ್ಮ ಕೂದಲಿಗೆ ಒಂದು ಒಳ್ಳೆ ಬಣ್ಣ ಬರಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಏನು ದೊಡ್ಡಪತ್ರೆ ಎಲೆ ಇದೆಯಲ್ಲ ಅದು. ಹಾಗಾಗಿ ನಾನಿಲ್ಲಿ ಒಂದು 5ರಿಂದ 6 ದೊಡ್ಡಪತ್ರೆ ಎಲೆನ ತೊಗೊಂಡಿದ್ದೀನಿ. ಅದನ್ನು ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಈ ಒಂದು ಬಾಣಲೆನಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ನಾವಿಲ್ಲೇನೇ ಹಾಕ್ಕೊಂಡಿದ್ದೀವಲ್ಲ ಪದಾರ್ಥಗಳು ಎಲ್ಲ ಕೂಡ ಅಷ್ಟೇ ನಮ್ಮ ಕೂದಲಿಗೆ ಒಳ್ಳೆ ಬಣ್ಣ ನೀಡತ್ವೆ, ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ, ಹೊಟ್ಟನ್ನು ಕಡಿಮೆ ಮಾಡುತ್ತೆ, ಉದ್ರೋದನ್ನು ಕಡಿಮೆ ಮಾಡಿ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುವಂಥ ಪದಾರ್ಥಗಳು. ಹಾಗಾಗಿ ಎಲ್ಲವನ್ನು ಒಂದು ಕಬ್ಬಿಣದ ಬಾಣಲೆನಲ್ಲಿ ಹಾಕ್ಕೊಂಡು 1-1.5 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮೊದಲು ಫ್ಲೇಮನ್ನು ಹೈಯಲ್ಲಿ ಇಟ್ಕೊಳ್ಳಿ. ಒಂದು ಕುದಿ ಬಂದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ಬಿಟ್ರೆ ನಮ್ಮ ಒಂದು ಒಳ್ಳೆಯ ಮೆಹಂದಿ ಕಲಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆಯ ಡಿಕಾಕ್ಷನ್ ಅನ್ನುವಂಥದ್ದು ರೆಡಿಯಾಗುತ್ತೆ. ಇದರಿಂದ ನೀವು ಮೆಹಂದಿ ಕಲಿಸ್ಕೊಂಡು ಹಚ್ಚಿ ನೋಡಿ, ಖಂಡಿತವಾಗ್ಲೂ ನೀವೇ ಶಾಕ್ ಆಗ್ತೀರಾ. ಇದು ನಮ್ಮ ಕೂದಲೇನ ಅನ್ನೋ ಅಷ್ಟು ಒಂದು ಒಳ್ಳೆಯ ರಿಸಲ್ಟು ನಿಮಗೆ ಒಂದೇ ವಾಶಲ್ಲಿ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಅಷ್ಟು ಒಂದು ಒಳ್ಳೆಯ ಗುಣಗಳನ್ನು ಇದು ಒಳಗೊಂಡಿದೆ. ಹಾಗಾಗಿ ಗ್ರೋತ್ ತುಂಬ ಹೆಚ್ಚಾಗೋದ್ರ ಜೊತೆಗೆ ಉದ್ರೋದು ಕಡಿಮೆ ಆಗಿ ಒಂದೇ ಒಂದು ಬಾರಿಗೆ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಿ ಬೆಳೀಲಿಕ್ಕೆ ಅಂದರೆ ಕಪ್ಪಾಗಿ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ಇದು ಚೆನ್ನಾಗಿ ಕುದ್ದಿದೆ. ಇದೇ ರೀತಿ ಬಣ್ಣ ಬದಲಾಗಬೇಕು. ನೋಡಿ, ನಾವು ಏನು ಟೀ ಪೌಡರು ಮತ್ತು ಏನು ಇದು ಎಲ್ಲ ಹಾಕಿದ್ದೀವಲ್ಲ ಬೀಟ್ರೋಟ್ ಎಲ್ಲ ಚೆನ್ನಾಗಿ ಕುದ್ದುಬಿಟ್ಟು ಅದರ ಬಣ್ಣವನ್ನು ಬಿಟ್ಕೊಳ್ಳುತ್ತೆ. 7-8 ನಿಮಿಷ ಕುದಿಸ್ಕೊಂಡು ಆದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ನೋಡಿ, ಇದಾಗಿದೆ. ಈಗ ಜೊತೆಗೆ ಸ್ವಲ್ಪ ತಣ್ಣ ಕೂಡ ಆಗಬೇಕು. ತಣ್ಣಗಾದಮೇಲೆ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಇದನ್ನು ಬೇರೆ ಒಂದು ಬೌಲಿಗೆ ಶೋಧಿಸ್ಕೊಂಡಿದ್ದೀನಿ. ಬರೀ ಇದರ ಸಿರಮ್ ಏನಿರುತ್ತೆ ಇದನ್ನು ಕೂಡ ನೀವು ಬರೀ ನಿಮ್ಮ ಸ್ಕ್ಯಾಲ್ಫಿಗೆ ಅಂದರೆ ಬುಡಕ್ಕೆ ರೂಟ್ಸಿಗೆ ಮಾತ್ರ ಸ್ಪ್ರೇ ಮಾಡಿ ನಂತರ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೇ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದನೂ ಕೂಡ ಒಳ್ಳೆ ಬಣ್ಣ ಬರೋದ್ರ ಜೊತೆಗೆ ಗ್ರೋತ್ ಮಾತ್ರ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದು ಒಂದು ಒಳ್ಳೆ ಸಿರಮ್ ಅಂತಲೇ ಹೇಳ್ಬೋದು. ಹೇರ್ ಗ್ರೋತ್ ಸಿರಮ್ ಆಗಿ ಕೂಡ ಇದನ್ನು ನೀವು ಆರಾಮಾಗಿ ಬಳಸ್ಕೊಳ್ಬೋದು. ಇನ್ನು ನಾನಿಲ್ಲಿ ಹಾತಿಯವರ ಮೆಹಂದಿ ಪೌಡರನ್ನು ತೊಗೊಂಡಿದ್ದೀನಿ. ನೀವು ರೆಗ್ಯುಲರಾಗಿ ಯಾವ್ದು ತೊಗೊಳ್ತೀರೋ ಅದು ತೊಗೊಳ್ಬೋದು. ಇಲ್ಲ ಈ ಒಂದು
ಒಂದು ಬ್ರ್ಯಾಂಡಿನ ಒಂದು ಮೆಹಂದಿ ಪೌಡರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ತುಂಬ ವರ್ಷಗಳಿಂದ ಬಳಸ್ತಾ ಇದ್ದೀನಿ. ಹಾಗಾಗಿ 1 ಕಪ್ ಆಗೋಷ್ಟು, ಅಂದರೆ ನಿಮ್ಮ ಹೇರ್ ಲೆಂತನ್ನು ನೋಡ್ಕೊಂಡು ನೀವು ತೊಗೊಳ್ಬೋದು. ನಾನು ಇಲ್ಲಿ 1 ಕಪ್ ಆಗೋಷ್ಟು ಮೆಹಂದಿ ಪೌಡರನ್ನು ತೊಗೊಂಡಿದ್ದೀನಿ. ಇದು ಎಲ್ಲ ನಿಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಅಥವಾ ಗ್ರೋಸರಿ ಅಂಗಡಿಗಳಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಆನ್ಲೈನಲ್ಲಿ ಸಿಗುತ್ತೆ. ಬೇಕಿತ್ತು ಅಂದರೆ ಇದರ ಒಂದು ಲಿಂಕನ್ನು ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ನೀವು ಚೆಕ್ ಮಾಡ್ಬೋದು. ನಾವೇನು ಡಿಕಾಕ್ಷನ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪನೇ ಹಾಕ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಗಂಟುಗಳಿರಬಾರ್ದು. ಆ ರೀತಿಯಾಗಿ ತುಂಬ ಗಟ್ಟಿನೂ ಅಲ್ಲದೇ ತುಂಬ ತೆಳುನೂ ಅಲ್ಲದೇ ಒಂದು ಮೀಡಿಯಮ್ ಹದದಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ತುಂಬ ಒಂದು ಒಳ್ಳೆಯ ಕಲರನ್ನು ನೀಡಲಿಕ್ಕೆ ಒಂದು ನ್ಯಾಚುರಲ್ ಆಗಿರುವಂಥ ಡೈ ಅನ್ನುವಂಥದ್ದು ರೆಡಿ ಆಯಿತು ಅಂತಲೇ ಹೇಳ್ಬೋದು. ಇದನ್ನು ನಾವು ಒಂದು 8 ರಿಂದ 10 ಗಂಟೆ ಹಾಗೆಯೇ ಬಿಡಬೇಕು. ನಾನು ಮಾರನೇ ದಿನ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಿಂದಿನ ದಿನ ರಾತ್ರಿ ಕಲಿಸಿ ಮಾರನೇ ದಿನ ಬೆಳಗ್ಗೆ ಹಚ್ಕೊಳ್ಳಿ, ಒಳ್ಳೆ ರಿಸಲ್ಟು ಖಂಡಿತವಾಗ್ಲೂ ಸಿಗುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಹೇರ್ ಡೈ ಅನ್ನುವಂಥದ್ದು ರೆಡಿಯಾಗಿದೆ. ಖಂಡಿತ ಇದನ್ನು ನೀವು ಕೂದಲಿಗೆ ಹಚ್ಚಿ ನೋಡಿ, ಶಾಕ್ ಆಗ್ತೀರಾ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಾಗಿ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡಾದಮೇಲೆ ಈ ಒಂದು ಡೈ ಏನಿರುತ್ತೆ ಇದನ್ನು ನೀವು 1 ಗಂಟೆ 2 ಗಂಟೆಗಳ ಕಾಲನಾದರೂ ತಲೆನಲ್ಲಿ ಹಾಗೆ ಇಟ್ಕೊಳ್ಳಿ. ಆನಂತರ ಬರೀ ನೀರಲ್ಲಿ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಬೇಕು. ಶಾಂಪೂ ಅಥವಾ ಏನು ಹಚ್ಚುವಂಥ ಅವಶ್ಯಕತೆ ಇಲ್ಲ, ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಮಾರನೇ ದಿನ ಅಥವಾ ನಿಮಗೆ ಇನ್ನೂ ಕಲರ್ ಬೇಕು ಅಂದರೆ 2 ದಿನ ಹಾಗೆ ಬಿಟ್ಕೊಳ್ಳಿ. ಆನಂತರ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಅದನ್ನು 1 ದಿನ ಬಿಟ್ಕೊಳ್ಳೋದಾದ್ರೆ ಬಿಟ್ಕೊಳ್ಬೋದು, ಇಲ್ಲ 1-2 ಗಂಟೆ ಎಣ್ಣೆನ ಹಾಗೆ ಇಟ್ಕೊಂಡು ಆನಂತರ ಶಾಂಪೂ ವಾಶನ್ನು ಮಾಡಿ ನೋಡಿ. ಎಂಥ ಒಂದು ಒಳ್ಳೆಯ ಬಣ್ಣ ಬಂದಿರುತ್ತೆ ನಿಮ್ಮ ಕೂದಲಿಗೆ ಅಂದರೆ ಖಂಡಿತ ನೀವೇನೇ ಆಶ್ಚರ್ಯ ಪಡ್ತೀರಾ. ಅಷ್ಟು ಒಂದು ಒಳ್ಳೆಯ ಬಣ್ಣ ಅನ್ನುವಂಥದ್ದು ಕೂದಲಿಗೆ ಬರುತ್ತೆ. ಜೊತೆಗೆ ಇದನ್ನು ನಮಗೆ ವೈಟ್ ಹೇರ್ಸ್ ಇಲ್ಲ ಅನ್ನೋವಂಥವ್ರು ಕೂಡ ಹಚ್ಕೊಳ್ಳೋದ್ರಿಂದ ಕೂದಲು ಒಳ್ಳೆ ಬಣ್ಣ ಬರೋದ್ರ ಜೊತೆಗೆ ಗ್ರೋತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ಏನು ತುಂಬ ಹೇರ್ ಫಾಲ್ ಆಗ್ತಾ ಇರುತ್ತೆ ಅಥವಾ ತುಂಬ ನಮಗೆ ಹೊಟ್ಟಿನ ಸಮಸ್ಯೆ ಕಾಡ್ತಾ ಇದೆ ಅಂತಂದರೆ ಹೊಟ್ಟು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಗ್ರೋತು ತುಂಬ ಚೆನ್ನಾಗಾಗುತ್ತೆ. ಇನ್ನು ವೈಟ್ ಹೇರ್ಸ್ ಈಗ ಒಂದೊಂದು ಆಗಲಿಕ್ಕೆ ಶುರುವಾಗಿದೆ ಅಂದರೆ ಅದನ್ನು ಕೂಡ ತಡೆಗಟ್ಕೊಳ್ಬೋದು. ಇನ್ನು ಕೆಮಿಕಲ್ ಬಣ್ಣವನ್ನು ಹಚ್ಕೊಂಡು ಏನೇನೋ ನಮ್ಮ ಒಂದು ಸ್ಕಿನ್ನಿಗೆ ಅಲರ್ಜಿ ಆಗುವಂಥದ್ದು ಅಥವಾ ತುಂಬ ಹೇರ್ ಫಾಲ್ ಆಗುವಂಥದ್ದು ಈ ರೀತಿ ಸೈಡ್ ಎಫೆಕ್ಟ್ಸ್ ಏನಿರುತ್ತೆ ಅದನ್ನು ಆಗೋದ್ರಿಂದನೂ ನಾವು ಪಾರಾಗ್ಬೋದು. ಖಂಡಿತ ಇದು ನ್ಯಾಚುರಲ್ ಡೈ ಆಗಿರುತ್ತೆ, ಒಳ್ಳೆ ಬಣ್ಣ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ, ಗ್ರೋತ್ ಕೂಡ ತುಂಬ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.